ನಿನ್ನೆ ತಡರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಭಾರೀ ಮಳೆ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿತು. ಸೊ ಈ ಮಳೆ ಅವಾಂತರ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಹೊಡೆದರು. ಸಿಲ್ಕ್ ಬೋರ್ಡ್, ಪ್ರಮುಖವಾಗಿ ಸಿಲ್ಕ್ ಬೋರ್ಡ್ ಸರ್ಕಲ್ ಬಳಿ ರಾಜಕಾಲುವೆಯ ವೀಕ್ಷಣೆ ಮಾಡಿದರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಲ್ಕ್ ಬೋರ್ಡ್ ಸರ್ಕಲ್ ಬಳಿ ಇರುವಂತಹ ರಾಜಕಾಲುವೆಯ ವೀಕ್ಷಣೆಯನ್ನ ಮಾಡಿದರು. ಸೊ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ರಾಜಕಾಲುವೆ ಹೂಳೆತ್ತುವಂತೆ ಸೂಚನೆ ಕೊಟ್ಟಿರೋದು. ಮರ ಬಿದ್ದು ಗಾಯಗೊಂಡಿದ್ದವರನ್ನ ಆರೋಗ್ಯ ವಿಚಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ತಡರಾತ್ರಿ ಸುರಿದಂತಹ ಭಾರೀ ಮಳೆ ಸಾಕಷ್ಟು ಅನಾಹುತಗಳನ್ನೇ ಸೃಷ್ಟಿ ಮಾಡಿತು. ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಸೊ ಹೀಗಾಗಿ ಸಿಲ್ಕ್ ಬೋರ್ಡ್ ಸರ್ಕಲ್ ಬಳಿ ಇರುವಂತಹ ರಾಜಕಾಲುವೆ ಬಳಿ ಭೇಟಿ ಕೊಟ್ಟು ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕಾಲುವೆ ಕ್ಲೀನ್ ಮಾಡಿ ಕ್ಲಿಯರ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮರ ಬಿದ್ದು ಗಾಯಗೊಂಡವರನ್ನು ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನು ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಅದರ ವಿಜುವಲ್ಸ್, 2 ವಿಜುವಲ್ಸ್ ಅಟ್ ಎ ಟೈಮ್ ವಿಸ್ತಾರ ನ್ಯೂಸ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಂದು ಅಬ್ಸರ್ವ್ ಮಾಡಿದ್ದೀನಿ, ನಾವು ಎಷ್ಟೇ ಪಾಟ್ ಹೋಲ್ನ ಮುಚ್ಚಬೇಕು ಅಂತೇಳಿ ನೋಡಿದ್ರು ನಾನೇ ಕಣ್ಣಲ್ಲಿ ನೋಡಿದೆ, ಎಲ್ಲ ಒಂದೊಂದು ಅರ್ಧ ಅಡಿ ಗುಂಡಿಗಳಿವೆ. ಇದು ಬಹಳ ಡೇಂಜರಸ್ ಕೇಸು. ಮಳೆ ನಿಂತಾಗ ಎಲ್ಲ ಹೇಳಿದ್ದೀನಿ, ಸುಮಾರೆಲ್ಲ ಅಪ್ಲೋಡ್ ಮಾಡ್ತಾ ಇದಾರೆ. ಪೊಲೀಸ್ ಅವ್ರಿಗೂ ಹೇಳಿದ್ದೀನಿ, ನಾನು ಈಗ ತಾನೇ ಡಿಸಿಪಿಗಳಿಗೂ ಮಾತಾಡಿದೆ ನಾನು. ಎರಡನೇದು, ಈ ನೀರನ್ನ ಏನು ಮಳೆ ಜಾಸ್ತಿ ಬಂದಾಗ ನುಗ್ತಾ ಇದೆ ಎಲ್ಲ ಕಡೆನೂ. ಈಗ ಮುಂದಕ್ಕೆ ನಾವು ಅದನ್ನ ರಿಟೈನಿಂಗ್ ವಾಲ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಲೇಬೇಕಾಗಿದೆ ಆನ್ ಪ್ರಯಾರಿಟಿ. ಎರಡನೇದು, ನಾನು ಗಮನಿಸಿದ್ದೀನಿ, ಈ ರೋಡ್ ಪಕ್ಕ ಫುಟ್ಪಾತ್ ಮೇಲೆ ವಿಪರೀತ ಡೆಬ್ರಿಸು ಮಣ್ಣುಗಳು ಹಾಕಿದ್ದಾರೆ. ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಲೇಬೇಕು ಆನ್ ಪ್ರಯಾರಿಟಿ. ಎಲ್ಲ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಯಾವಾಗ ಡೆಬ್ರಿಸ್ ಇರ್ತದೆ ಫುಟ್ಪಾತ್ ಮೇಲೆ, ಅದೇ ಒಳಗಡೆ ಹೋಗಿ ಮುಚ್ಕೊಳ್ಳುವಂಥದ್ದು. ಸೊ ಅದಕ್ಕೆ ಕಂಪ್ಲೀಟ್ ನನ್ನ ಆಫೀಸರ್ಸ್ ಹೇಳ್ತಾ ಇದೆ, ಅವ್ರಿಗೇನೋ ನಮ್ಮ ಇಂಜಿನಿಯರ್ಗೆ 1 ಲಕ್ಷ ಟ್ರ್ಯಾಕ್ಟರು ಕೊಡ್ತಾರೆ ಅಂತ. ಎಲ್ಲಿ ಕ್ಲೀನ್ ಮಾಡಿದಾರೋ ಏನ್ ಮಾಡಿದಾರೋ ಅದಕ್ಕೊಂದು ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತೀವಿ. ಸೊ ಇವೆಲ್ಲ ಕೆಲವು ನಮ್ಗೆ ಅನುಭವಗಳು ಆಗ್ತಾ ಇದೆ. ಇದಕ್ಕೆ ಈಗಾಗಲೇ ನೆಕ್ಸ್ಟ್ ಎಲ್ಲ ಕಡೆನೂ ಈ ಡ್ರೈನೇಜ್ ಅಕ್ಕಪಕ್ಕ ಇದನ್ನ ರಕ್ಷಣೆ ಮಾಡಲಿಕ್ಕೆ, ರಸ್ತೆಗಳನ್ನು ಮಾಡಲಿಕ್ಕೆ ಈಗಾಗಲೇ ಒಂದು ತೀರ್ಮಾನ ಕೂಡ ಮಾಡಿದ್ದೇವೆ. ಸೊ ಮಳೆ ಇಂಥ ಎಲ್ಲೆಲ್ಲಿ ಲೋ ಲೈಂಗ್ ಏರಿಯಾ ಇದೆ ಅದಕ್ಕೆಲ್ಲ ಮುಂಜಾಗ್ರತವಾಗಿ ವ್ಯವಸ್ಥೆ ಮಾಡೋಂಥ ಕೆಲಸ ಮಾಡ್ತೀವಿ. ಇವತ್ತು ಬೆಳಿಗ್ಗೆ 9 ಗಂಟೆಗೆ 6 ಜನ ಬಂದ್ರು. 2 ಅಡಲ್ಟ್ಸು, ಆಮೇಲೆ ಅವ್ರ ಮಕ್ಕಳು 4 ಜನ. ಮಕ್ಕಳಿಗೆ ದೇವದಯದಿಂದ ಏನೋ ಜಾಸ್ತಿ ಏಟದು ಬಿದ್ದಿಲ್ಲ. ಸೊ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ನೋಡ್ಕೊಂಡ್ವಿ. ಅವರು ಅಡಲ್ಟ್ ಮೇಲೇನಿದ್ದಾರೆ ಅವ್ರಿಗೆ ರಿಬ್ ಫ್ರಾಕ್ಚರ್ಸ್ ಆಗಿದೆ. ತುಂಬಾ ಪೇನಲ್ಲಿ ಬಂದ್ರು. ಬಟ್ ಇಮಿಡಿಯೇಟ್ ಆಗಿ ಎಕ್ಸ್ರೇಸ್ ಎಲ್ಲ ಮಾಡಿ ಡಯಾಗ್ನೋಸ್ ಮಾಡಿಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ICU ಅಲ್ಲಿ ಅವರಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಚಿಕಿತ್ಸೆಗೆ. ಯಾಕಂದ್ರೆ ರಿಬ್ ಫ್ರಾಕ್ಚರ್ ಇರೋದ್ರಿಂದ ಕ್ರಿಟಿಕಲ್ ಕೇರ್ ಬೇಕಾಗುತ್ತೆ ಅವ್ರಿಗೆ. ಲೇಡಿ ಬಂದು ಅವ್ರ ರೈಟ್ ಲೆಗ್ ಅಲ್ಲಿ ಥಾಯ್ ಬೋನ್ ಫ್ರಾಕ್ಚರ್ ಆಗಿದೆ. ಅವ್ರಿಗೂ ನಾವು ಸರ್ಜರಿಗೆ ಇವಾಗ ತಗೊಂಡು ಹೋಗಿ ಅವ್ರನ್ನ ಗುಣ ಮಾಡ್ತೀವಿ. ಹೊರತು ರಿಕವರ್ ಆಗಕ್ಕೆ 1-2-3 ತಿಂಗಳ ಟೈಮ್ ಇದೆ. ಮಕ್ಕಳು ಆರಾಮಾಗಿದ್ದಾರೆ, ಶಾಕ್ ಅಲ್ಲಿದ್ದಾರೆ ಪಾಪ. ಯಾಕಂದ್ರೆ ತಂದೆ ತಾಯಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.